ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಮಜ್ಜಿಗೆ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಶೈಲಿಯಲ್ಲಿ ನಾನು ಹಳ್ಳಿ ಶೈಲಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು. ಬೇಗ ಕ್ವಿಕ್ಕಾಗಿ ಆಗುತ್ತೆ. ತುಂಬ ಒಂಥರ ಡಿಫ್ರೆಂಟ್ ಶೈಲಿನೇ ಅಂತಲೇ ಹೇಳ್ಬೋದು. ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಫಸ್ಟು ನಾನು ಸೋರೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ. ಇದು ತಿಳಿ ಎಲ್ಲ ತೆಗೆದುಬಿಟ್ಟು ನೋಡಿ, ಈ ಸಿಪ್ಪೆ ತಿಳಿ ಎಲ್ಲ ತೆಗೆದು ಬೇಯಿಸಿಟ್ಟಿದ್ದೀನಿ. ಒಂದು ವಿಷಲ್ ಕೂಗಿಸ್ಕೊಳ್ಳಿ ಸಾಕು. ಫ್ರೆಂಡ್ಸ್, ನಾನು ಹುರ್ಕೊಳೋದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು 2 ಗೆಡ್ಡೆ. ಬೆಳ್ಳುಳ್ಳಿ ಒಂದು 5ರಿಂದ 6, ಮತ್ತು ಶುಂಠಿ ಒಂದು ಇಂಚಷ್ಟು ಶುಂಠಿ. ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಕಾಳು ಮೆಣಸು ಒಂದು 7ರಿಂದ 8 ಹಾಕ್ತಾಯಿದ್ದೀನಿ. ಕಾಳು ಮೆಣಸು ಸ್ವಲ್ಪ ನೋಡ್ಕೊಂಡು ಹಾಕಿ ಫ್ರೆಂಡ್ಸ್. 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಎಣ್ಣೆದಲ್ಲೇ ಫ್ರೈ ಮಾಡಬೇಕು. ಇದೊಂಥರ ಡಿಫ್ರೆಂಟ್ ಶೈಲಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು. ನೆಕ್ಸ್ಟ್ ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕೊಬೋದು, ಒಣಮೆಣ್ಸಿನ್ಕಾಯಿ ಬದಲು. ಫ್ರೈ ಆಗಿದ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಇಷ್ಟು ಫ್ರೈ ಆಗಿದ್ರೆ ಸಾಕು. ಫ್ರೆಂಡ್ಸ್, ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ 1-2 ಸ್ಪೂನು. ಇದು ನಾವು ಸಾಂಬಾರು ಮಾಡೋಕ್ಕೆ ಮುಂಚೆನೇ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿರಿ. ಈಗ ಏನು ಮಾಡೋಣ ಅಂತ ತೋರಿಸ್ತೀನಿ. ಈಗ ಮಿಕ್ಸಿ ಜಾರ್ ತೊಗೊಳ್ಳಿ. ಅದು ತೊಗರಿಬೇಳೆ ನೆನೆಸಿಟ್ಟಿದ್ವಲ್ಲ, ನೀವು ಸಾಂಬಾರು ಯಾವ ಕ್ವಾಂಟಿಟಿ ಮಾಡ್ತೀರ ಅದ್ರ ಮೇಲೆ ತೊಗರಿಬೇಳೆ ಹಾಕ್ಕೊಳ್ಳಿ. ತೊಗರಿಬೇಳೆ ನೀರು ಸಮೇತನೇ ಹಾಕ್ಕೊಳ್ಳಿ. ತೊಳೆದು ಹಾಕಿ ನೆನೆಸಿಟ್ಟಿರ್ತೀವಲ್ಲ, ಪರವಾಗಿಲ್ಲ, ಹಾಕ್ಕೊಬೋದು. ಒಂದು 3/4 ಬಟ್ಲಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಈಗ ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ತಣ್ಣಗಾಗಿದ್ಮೇಲೆ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅರಿಶಿನ. ಇದು ಮನೇಲಿ ಮಾಡಿಟ್ಟಿರೋದು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಇದು ಸಾಂಬಾರು ಪುಡಿ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇಷ್ಟು ರುಬ್ಕೊಂಬರ್ತೀನಿ ನೀರು ಹಾಕ್ಕೊಂಡು. ನೋಡಿ ಫ್ರೆಂಡ್ಸ್, ನಾನು ರುಬ್ಕೊಂಬಂದಿದ್ದೀನಿ. ಈ ರೀತಿ ಸಣ್ಣದಾಗಿ, ಫುಲ್ಲು ಸಣ್ಣದಾಗಿ ರುಬ್ಬಬೇಕು, ತರಿಯಾಗಿ ರುಬ್ಬಬೇಡಿ. ಫುಲ್ ಸಣ್ಣದಾಗಿ ರುಬ್ಕೊಂಬಂದಿದ್ದೀನಿ. ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ, ಅದು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಮಾಡ್ತೀರೋ ಅಷ್ಟು ನೀರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಗಟ್ಟಿಗೂ ಅಲ್ಲ ತೆಳ್ಳಗೂ ಅಲ್ಲ, ಮೀಡಿಯಮ್ ಅದರಲ್ಲೇ ಇರಬೇಕು ಸಾಂಬಾರು. 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಸಾಸಿವೆ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಇಂಗು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿ ಇಟ್ಟಿರೋದು ಬೆಳ್ಳುಳ್ಳಿ ಒಂದು 2 ಎಸಳು ಹಾಕ್ತಾಯಿದ್ದೀನಿ. ಆಮೇಲೆ ಒಣಮೆಣ್ಸಿನ್ಕಾಯಿ 1-2 ಒಗ್ಗರಣೆಗೆ. ಸುಮ್ಮನೆ ಕರ್ಬೇವಿನ ಸೊಪ್ಪು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ರುಬ್ಬಿಟ್ಟಿರೋದು ಮಿಶ್ರಣ ಹಾಕ್ಕೊಳ್ಳೋಣ. ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದು ಮಾಡಿ ಮಿಕ್ಸ್ ಮಾಡಿ. ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ಆ್ಯಕ್ಚುಲಿ ಹುರ್ಕೊಂಡಿದ್ದೀವಿ. ನಾವು ಸೋರೆಕಾಯಿನ ಹಾಕ್ತಾಯಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಕಲ್ಲು ಉಪ್ಪು ಹಾಕ್ತಾಯಿದ್ದೇನೆ. ಫ್ರೆಂಡ್ಸ್, ಇಷ್ಟು ಕುದೀತಾ ಇದೆ. ಇಷ್ಟು ಕುದ್ದಿದ್ರೆ ಸಾಕು. ಈಗ ಮಜ್ಜಿಗೆ ಹಾಕ್ಕೊಳ್ಳೋಣ. ಮಜ್ಜಿಗೆ ಫಸ್ಟೇ ಮಾಡಿಟ್ಕೊಂಡಿರಬೇಕು. ಈಗ ನಿಮ್ಮದು ಸಾಂಬಾರು ಯಾವ ಕ್ವಾಂಟಿಟಿ ಮಾಡ್ತೀರಾ ಆ ಕ್ವಾಂಟಿಟಿ ಮೇಲೆ ಮಜ್ಜಿಗೆ ಹಾಕ್ಕೊಳ್ಳಿ. ಮಜ್ಜಿಗೆ ಹಾಕ್ಕೊಂಡಿದ್ಮೇಲೆ ತಿರುಗಿಸ್ತಾನೆ ಇರಬೇಕು, ಬಿಡಬೇಡಿ. ಯಾಕೆಂದರೆ ತೊಗರಿಬೇಳೆ ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ. ಇದು ಆ್ಯಕ್ಚುಲಿ ರಿಕ್ವೆಸ್ಟೆಡ್ ವಿಡಿಯೋ ಫ್ರೆಂಡ್ಸ್. ಮಜ್ಜಿಗೆ ಸಾರು ಮಾಡಿ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಫ್ರೆಂಡ್ಸ್. ಇಷ್ಟು ಸಾಂಬಾರು ಮಳ್ಳಿದ್ರೆ ಸಾಕು. ಈಗ ಆಫ್ ಮಾಡ್ಕೊಳ್ಳೋಣ. ಇದು ಮಜ್ಜಿಗೆ ಸಾರು ರೆಡಿ ಆಯಿತು. ಸೋರೆಕಾಯಿ ಹಾಕಿಬಿಟ್ಟು ಮಜ್ಜಿಗೆ ಸಾರು ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಮನೆಲ್ಲ ಟ್ರಯಲ್ ಮಾಡಿ ನೋಡಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.